ಫೇಸ್ ವಾಶ್ ದಿನಕ್ಕೆ 2 ಸಲ ನೀವು ಯೂಸ್ ಮಾಡಿದ್ರೆ ನಿಮ್ಮ ಸ್ಕಿನ್ ಇನ್ಸ್ಟೆಂಟ್ ಆಗಿ ಬ್ರೈಟನ್ ಅಪ್ ಆಗುತ್ತೆ. ನಿಮ್ಮ ಸ್ಕಿನ್ ಬ್ಲ್ಯಾಕ್ ಆಗಿದ್ರೆ ಅದು ಕೂಡ ರೆಡ್ಯೂಸ್ ಆಗುತ್ತೆ, ಡಲ್ನೆಸ್ ರೆಡ್ಯೂಸ್ ಆಗುತ್ತೆ, ಪಿಗ್ಮೆಂಟೇಷನ್ ರೆಡ್ಯೂಸ್ ಆಗುತ್ತೆ, ಪಿಂಪಲ್ ಮಾರ್ಕ್ಸ್, ಪಿಂಪಲ್ಸ್ ಇದೆಲ್ಲ ಹೋಗ್ಲಾಡಿಸುತ್ತೆ. ಆ್ಯಂಡ್ ಇದ್ರ ಇನ್ನೊಂದು ಜಾಸ್ತಿ ಬೆನಿಫಿಟ್ ಅಂದರೆ ಇದು ನಿಮ್ಮ ಓಪನ್ ಪೋರ್ಸ್ನ ಶ್ರಿಂಕ್ ಕೂಡ ಮಾಡುತ್ತೆ, ಅಂದರೆ ಕಡಿಮೆ ಕೂಡ ಮಾಡುತ್ತೆ. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಖಿತಾ ಪ್ರಿಯಾ ಸೂಪರ್ ಟಿಪ್ಸ್. ಎಲ್ಲರೂ ಹೇಗಿದ್ದೀರಾ? ಸೊ ಫ್ರೆಂಡ್ಸ್, ಇವತ್ತು ನಾವು ಮನೆಯಲ್ಲೇ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಫೇಸ್ ವಾಶ್ನ ಮಾಡ್ತಾ ಇದ್ದೀವಿ. ಆ್ಯಂಡ್ ನಾನು ಜಸ್ಟ್ ಟೈಟಲ್ನಲ್ಲಿ ಹೇಳಿದ್ದೀನಿ ಜಸ್ಟ್ 5 ರೂಪಾಯಿ ಸಾಕು ಇದಕ್ಕೆ ಅಂತ. ಆದರೆ ಅದಕ್ಕಿಂತಲೂ ಕಡಿಮೆನೇ ನಮಗೆ ಯೂಸ್ ಆಗುತ್ತೆ, ಯಾಕಂದರೆ ಎಲ್ಲ ನ್ಯಾಚುರಲ್ ಆಗಿ ಮನೇಲಿರುವಂತಹ ಇಂಗ್ರೀಡಿಯೆಂಟ್ಸ್. ಆ್ಯಂಡ್ ಇದು ನಮಗೆ ತುಂಬ ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ನಮ್ಮ ಸ್ಕಿನ್ ಫೇರ್ ಮಾಡೋದ್ರ ಜೊತೆಗೆ ಬ್ರೈಟ್ ಕೂಡ ಮಾಡುತ್ತೆ, ಪಿಗ್ಮೆಂಟೇಷನ್ ಹೋಗ್ಲಾಡಿಸುತ್ತೆ, ಡಾರ್ಕ್ ಸ್ಪಾಟ್ಸ್, ಡಲ್ನೆಸ್ ಆಗಿದ್ರೆ, ಸ್ಕಿನ್ ಬ್ಲ್ಯಾಕ್ ಆಗಿದ್ರೆ, ಸನ್ ಟ್ಯಾನ್ ಆಗಿದ್ರೆ ಅದು ಕೂಡ ಹೋಗ್ಲಾಡಿಸುತ್ತೆ. ಆ್ಯಂಡ್ ಪಿಗ್ಮೆಂಟೇಷನ್ ಇದು ಸ್ವಲ್ಪ ಟೈಮ್ ಕೊಡಬೇಕಾಗುತ್ತೆ ಪಿಗ್ಮೆಂಟೇಷನ್ಗೆ ಆ್ಯಂಡ್ ಡಾರ್ಕ್ ಸ್ಪಾಟ್ಸ್ಗೆ. ಬಟ್ ರಿಮೈನಿಂಗ್ ಎಲ್ಲ ಸಮಸ್ಯೆ ಇದೆಯಲ್ಲ ಅದು ಎಲ್ಲದಕ್ಕೂ ಇದು ರಾಮಬಾಣ. ಸೊ ಬನ್ನಿ ಈ ಮನೆಯಲ್ಲೇ ಮಾಡ್ಕೊಳ್ಳೋಂತಹ ನ್ಯಾಚುರಲ್ ಫೇಸ್ ವಾಶ್ ಅಥವಾ ಫೇಸ್ ಕ್ಲೆನ್ಸರ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಈ ಫೇಸ್ ವಾಶ್ ಮಾಡೋದಕ್ಕೆ ಅಂದರೆ ಫೇಸ್ ಕ್ಲೆನ್ಸರ್ ಮಾಡೋದಕ್ಕೆ ನಮಗೆ ಫಸ್ಟ್ ಆಲೋವೆರಾ ಜೆಲ್ ಬೇಕಾಗುತ್ತೆ. ನೀವು ಯಾವ ಬ್ರ್ಯಾಂಡ್ ಬೇಕಾದರೂ ಯೂಸ್ ಮಾಡ್ಬೋದು. ಇಲ್ಲಿ ನಾನು ಒಂದು ಫುಲ್ ದೊಡ್ಡ ಸ್ಪೂನಲ್ಲಿ ಈ ರೀತಿ ಒಂದು ಫುಲ್ ಸ್ಪೂನ್ ತಗೋತಾ ಇದ್ದೀನಿ. ನೆಕ್ಸ್ಟ್ ನಮಗೆ ಇದನ್ನು ಮಾಡೋದಕ್ಕೆ ನಮಗೆ ಟೊಮ್ಯಾಟೊ ಜ್ಯೂಸ್ ಬೇಕು. ಸೊ ಟೊಮ್ಯಾಟೊ ಜ್ಯೂಸ್ನ ಯಾವ ರೀತಿ ತಗೋಬೇಕು ಅಂದರೆ, ಈ ರೀತಿ ಟೊಮ್ಯಾಟೊನ ನಾನು ಸ್ವಲ್ಪ ಮೇಲ್ಗಡೆ ಹೀಗೆ ಕಟ್ ಮಾಡಿದ್ದೀನಿ. ನಮಗೆ ಸೀಡ್ಸ್ ಬೇಡ, ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಇದನ್ನು ಜಸ್ಟ್ ಹೀಗೆ ಹಿಂಡ್ಕೊಳ್ಳಿ. ಸೀಡ್ಸ್ ಎಲ್ಲ ಫಿಲ್ಟರ್ ಆಗಿಬಿಡುತ್ತೆ. ಆ್ಯಂಡ್ ಜಸ್ಟ್ ಜ್ಯೂಸ್ ನಮಗೆ ಕೆಳಗಡೆ ಇಲ್ಲಿ ಬರುತ್ತೆ ಬೌಲ್ನಲ್ಲಿ. ಸೊ ಅದನ್ನು ನಾವು ಯೂಸ್ ಮಾಡ್ಕೊಳ್ಳೋಣ. ಒಂದು ಫುಲ್ ಟೊಮ್ಯಾಟೊ ಜ್ಯೂಸನ್ನ ಯೂಸ್ ಮಾಡೋಣ. ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೋತೀವಿ ಅಂದರೆ ನೀವು ಬೇಕಿದ್ರೆ ಜಾಸ್ತಿನೂ ಯೂಸ್ ಮಾಡಬಹುದು. ನೋಡಿ, ಸೀಡ್ಸ್ ಎಲ್ಲ ಇಲ್ಲೇ ಉಳ್ಕೋತು ಆ್ಯಂಡ್ ನಮಗೆ ಜ್ಯೂಸ್ ಸಿಕ್ಕಿದೆ. ನೀವು ಬೇಕಿದ್ರೆ ಗ್ರೈಂಡ್ ಕೂಡ ಮಾಡ್ಕೋಬಹುದು. ನಾನು ಕಡಿಮೆ ಕ್ವಾಂಟಿಟಿ ಮಾಡ್ತಾ ಇದ್ದೀನಿ, ಸೊ ಅದಕ್ಕೋಸ್ಕರ ನಾನಿಲ್ಲಿ ಜಸ್ಟ್ ಫಿಲ್ಟರ್ ಮಾಡ್ಕೋತಾ ಇದ್ದೀನಿ. ಸೊ ಇದನ್ನು ನಾನು ಇದಕ್ಕೆ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಅರ್ಧ ಸ್ಪೂನ್ ಕಡಲೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಅಂಗಡಿನ ತರ್ತೀವಲ್ಲ ಬೋಂಡಾ ಮಿರ್ಚಿ ಮಾಡೋ ಅಂಥದ್ದು ಕಡಲೆ ಹಿಟ್ಟು, ಸೇಮ್ ಅದೇ ಹಿಟ್ಟು ಅರ್ಧ ಸ್ಪೂನ್ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಜೇನುತುಪ್ಪ ಕೂಡ ನಾನು 1 ಸ್ಪೂನ್ ಹಾಕ್ತಾ ಇದ್ದೀನಿ. ಯಾವ ಜೇನುತುಪ್ಪ ಬೇಕಾದರೂ ನಡೆಯುತ್ತೆ. ಇದು ಆರ್ಗ್ಯಾನಿಕ್, ನಾನು ಆರ್ಗ್ಯಾನಿಕ್ ಹಾಕ್ತಾ ಇದ್ದೀನಿ. ನೀವು ಯಾವ್ದು ಬೇಕಾದರೂ ಯೂಸ್ ಮಾಡಬಹುದು, ತೊಂದರೆ ಇಲ್ಲ. ಒಂದು ಚಿಕ್ಕ ಸ್ಪೂನಲ್ಲಿ ನಾನು ಅರಿಶಿನ ತಗೋತಾ ಇದ್ದೀನಿ. ಇದು ಕಸ್ತೂರಿ ಅರಿಶಿನ. ನೀವು ಅಡುಗೆಗೆ ಬಳಸುವಂಥ ಅರಿಶಿನ ಕೂಡ ಯೂಸ್ ಮಾಡಬಹುದು, ಆದರೆ ಕಸ್ತೂರಿ ಅರಿಶಿನ ಯೂಸ್ ಮಾಡಿದ್ರೆ ನಿಮಗೆ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ. ನೆಕ್ಸ್ಟ್ ಇದಕ್ಕೆ ನಮಗೆ ಕೇಸರಿ ಬೇಕಾಗುತ್ತೆ. ಜಸ್ಟ್ ಒಂದು ಸ್ವಲ್ಪ ಹಾಕ್ತಾ ಇದ್ದೀನಿ. ಕೇಸರಿ ಇದು ಆಪ್ಷನಲ್, ನಿಮ್ಮ ಹತ್ರ ಇದ್ದರೆ ಹಾಕಿ, ಇಲ್ಲ ಅಂದರೆ ಬೇಡ ಸ್ಕಿಪ್ ಮಾಡಬಹುದು. ಕೇಸರಿ ನಮ್ಮ ಸ್ಕಿನ್ ಬ್ರೈಟನ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಇದಕ್ಕೆ ನಮಗೊಂದು ಸ್ವಲ್ಪ ಲೆಮನ್ ಜ್ಯೂಸ್ ಬೇಕಾಗುತ್ತೆ. ಸ್ಯೂಟ್ ಆಗೋರು ಲೆಮನ್ ಜ್ಯೂಸ್ನ ಯೂಸ್ ಮಾಡ್ಕೊಳ್ಳಿ. ಸ್ಯೂಟ್ ಆಗಲ್ಲ ಅಂದರೆ ನೀವು ಬೇಕಿದ್ರೆ ಸ್ಕಿಪ್ ಮಾಡ್ಬೋದು. ಲೆಮನ್ ನಿಮಗೆ ಸ್ಕಿನ್ ಬ್ರೈಟ್ನೆಸ್ ಕೊಡುತ್ತೆ. ಜಸ್ಟ್ ಒಂದು ಅರ್ಧ ಸ್ಪೂನಷ್ಟು ಇದಕ್ಕೆ ಹಾಕ್ತಾ ಇದ್ದೀನಿ. ಆ್ಯಂಡ್ ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿ. ಓಕೆ, ಆದರೆ ಇದಕ್ಕೆ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಹಾಕಬೇಕು. ಅದೇನಪ್ಪ ಅಂದರೆ ಸೋಪ್ ಬೇಸ್ ಅಂತ ಸಿಗುತ್ತೆ. ಅದರಲ್ಲಿ ಯಾವ ಕೆಮಿಕಲ್ಸ್ ಏನೂ ಇರೋದಿಲ್ಲ. ಸೊ ಅದನ್ನು ಮೆಲ್ಟ್ ಮಾಡಿ ನೀವು ಹಾಕಬಹುದು. ಮತ್ತು ನಿಮ್ಮ ಹತ್ರ ಸೋಪ್ ಬೇಸ್ ಇಲ್ಲ ಅಂದರೆ ಬೇರೆ ಆಪ್ಷನ್ ಕೂಡ ಹೇಳ್ತೀನಿ. ಸೋಪ್ ಬೇಸ್ ಅಂದರೆ ಸಿಗುತ್ತೆ, ನಮಗೆ ಅಮೆಝಾನಲ್ಲೆಲ್ಲ ಸಿಗುತ್ತೆ, ಮಾರ್ಕೆಟಲ್ಲಿ ಸಿಗಲ್ಲ ಆದಷ್ಟು. ಅಮೆಝಾನಲ್ಲಿ ಸಿಗುತ್ತೆ, ಅದಿದ್ದರೆ ಯೂಸ್ ಮಾಡಿ. ಅಕಸ್ಮಾತ್ ಅದಿಲ್ಲ ಅಂದರೆ ನೋ ಪ್ರಾಬ್ಲಮ್, ನಾನು ಆಪ್ಷನ್ ಹೇಳ್ತೀನಿ. ಎಲ್ರಿಗೂ ಸಿಗೋದಿಲ್ಲ, ಅದಕ್ಕೋಸ್ಕರ. ಸೋಪ್ ಬೇಸ್ ಕೆಮಿಕಲ್ ಇರೋದಿಲ್ಲ ಆ್ಯಂಡ್ ನಿಮಗೆ ಫೋಮ್ ಬರುತ್ತೆ, ನೊರೆ ಬರುತ್ತೆ ಫೇಸ್ ವಾಶ್ ಥರ. ಸೊ ಅದಿಲ್ಲ ಅಂದರೆ ನೀವು ಯಾವುದೇ ಯೂಸ್ ಮಾಡ್ತಾ ಇದ್ದೀರಲ್ಲ ಫೇಸ್ ವಾಶ್, ಆ ಫೇಸ್ ವಾಶ್ನ ಒಂದು ಅರೌಂಡ್ 1.5 to 2 ಸ್ಪೂನಷ್ಟು ಯೂಸ್ ಮಾಡ್ಕೊಳ್ಳಿ. ನೀವು ಯಾವ್ದು ಈಗ ಸ್ಯೂಟ್ ಆಗ್ತಾ ಇದೆ ಕರೆಂಟ್ಲಿ, ಸೊ ಆ ಫೇಸ್ ವಾಶ್ನ ನೀವು ಯೂಸ್ ಮಾಡಬಹುದು.
ಕ್ವಾಂಟಿಟಿ ಮೇಲೆ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಆಗುತ್ತೆ. ಸೊ ಇಷ್ಟು ಕ್ವಾಂಟಿಟಿ ನನಗೆ ಒಂದು ವಾರಕ್ಕಾಗುತ್ತೆ. ನಾನು ಒಂದು ವಾರಕ್ಕಾಗೋಷ್ಟು ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ದಿನಕ್ಕೆ 2 ಸಲ ಯೂಸ್ ಮಾಡ್ತೀನಿ, ಬೆಳಗ್ಗೆ ಒಂದು ಸಲ ಆ್ಯಂಡ್ ಸಾಯಂಕಾಲ ಒಂದು ಸಲ, ಅಥವಾ ರಾತ್ರಿ ಮಲಗೋಕ್ಕೂ ಒಂದು ಸಲ. ತುಂಬ ಬೆಸ್ಟ್ ರಿಸಲ್ಟ್ ಬರುತ್ತೆ. ಸೊ ಇದನ್ನು ಈಗ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಕೂಡ ಹೇಳ್ತೀನಿ. ಬೇಕಿದ್ರೆ ನೀವು ಇದನ್ನು ನಿಮ್ಮ ಫೇಸ್ ವಾಶ್ ಹಳೇದು ಯಾವುದಾದ್ರೂ ಇದ್ದರೆ ಬಾಕ್ಸ್ ಅದರಲ್ಲಿ ಸ್ಟೋರ್ ಮಾಡಿ ಇಟ್ಕೋಬಹುದು, ಅಥವಾ ನಾರ್ಮಲ್ ಬಾಕ್ಸಲ್ಲೂ ಕೂಡ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು. ಇದು ಅರೌಂಡ್ ನಿಮಗೆ 2 to 3 ವೀಕ್ಸ್ವರೆಗೂ ಫ್ರಿಜ್ನಲ್ಲಿ ನೀವು ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು. ಹೊರಗಡೆ ಇರೋದಿಲ್ಲ, ಫ್ರಿಜ್ನಲ್ಲಿ, ಫ್ರೀಝರ್ನಲ್ಲ, ಫ್ರಿಜ್ನಲ್ಲಿ ಇದನ್ನು ಸ್ಟೋರ್ ಮಾಡಿ ಇಟ್ಕೋಬಹುದು. ಈಗ ಇದನ್ನು ನಾನು ಫೇಸ್ ಮೇಲೆ ಅಪ್ಲೈ ಮಾಡ್ತೀನಿ. ಸೊ ಇದನ್ನು ಇವಾಗಿನ ಪ್ರಿಪೇರ್ ಮಾಡಿದ್ದು. ಸೊ ಹೀಗೆ ಬೌಲಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ನೀವು ಅಕಸ್ಮಾತ್ ಒಂದು ಫೇಸ್ ವಾಶ್ ಕಂಟೈನರಲ್ಲಿ ಹಾಕಿದರೆ ಸೊ ನೀವು ಹಾಗೇನೂ ಯೂಸ್ ಮಾಡ್ಬೋದು. ಇದನ್ನು ಸೇಮ್ ನೀವು ನಾರ್ಮಲ್ ಫೇಸ್ ವಾಶ್ ಯಾವ ರೀತಿ ಮಾಡ್ತಿರಲ್ಲ, ಸೊ ಅದೇ ರೀತಿ ಫೇಸ್ನ ವಾಶ್ ಮಾಡ್ಕೊಳ್ಳಿ. ಆ್ಯಂಡ್ ಫೋಮ್ ಕೂಡ ಆಗುತ್ತೆ, ಯಾಕಂದರೆ ನಾವು ಫೇಸ್ ವಾಶ್ ಹಾಕಿದ್ದೀವಿ. ಇದಕ್ಕೆ ಲೈಟಾಗಿ ಫೋಮ್ ಆಗುತ್ತೆ, ಜಾಸ್ತಿ ಹಾಕೋದಿಲ್ಲ, ಅಂದರೆ ಜಾಸ್ತಿ ಆಗೋದಿಲ್ಲ. ಆ್ಯಂಡ್ ಇದು ನಿಮ್ಮ ಸ್ಕಿನ್ಗೆ ಎಷ್ಟು ಹೈಡ್ರೇಷನ್ ಪ್ರೊವೈಡ್ ಮಾಡುತ್ತೆ ಅಂದರೆ, ಹೊರಗಡೆ ನೀವು ಯೂಸ್ ಮಾಡುವಂತಹ ಯಾವುದೇ ನೀವು ಕ್ಲೆನ್ಸರ್ ತೊಗೊಳ್ಳಿ ಅಥವಾ ಫೇಸ್ ವಾಶ್ ತೊಗೊಳ್ಳಿ, ಇಷ್ಟು ನಿಮಗೆ ಬೆಸ್ಟ್ ರಿಸಲ್ಟ್ ಕೊಡೋದಿಲ್ಲ. ಆ್ಯಂಡ್ ಇಷ್ಟು ಹೈಡ್ರೇಷನ್ ನಿಮಗೆ ಕೊಡೋದಿಲ್ಲ. ಅಷ್ಟು ಹೈಡ್ರೇಷನ್ ಕೊಡುತ್ತೆ ನಿಮ್ಮ ಸ್ಕಿನ್ಗೆ, ಅಷ್ಟು ಬ್ರೈಟ್ನೆಸ್ ಕೊಡುತ್ತೆ. ಆ್ಯಂಡ್ ನಿಮ್ಮ ಸ್ಕಿನ್ನಲ್ಲಿ ಏನೇ ಇಶ್ಯೂ ಇದ್ದರೂ ಅದು ಎಲ್ಲವೂ ಇದು ಹೋಗಲಾಡಿಸುತ್ತೆ. ಸೊ ಇದನ್ನು ಈ ರೀತಿ ಫೇಸ್ ಮೇಲೆ ಹೀಗೆ ರಬ್ ಮಾಡಿ ಯೂಸ್ ಮಾಡಿ. ನೀವು ಯಾವ ರೀತಿ ಈ ರೀತಿ ರಬ್ ಸರ್ಕ್ಯುಲರ್ ಮೋಷನಲ್ಲಿ ರಬ್ ಮಾಡ್ತಾ ಯೂಸ್ ಮಾಡ್ತಿರಲ್ಲ, ಫೇಸ್ನ ಕ್ಲೆನ್ಸ್ ಮಾಡ್ತಿರಲ್ಲ, ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ನಿಮ್ಮ ಇಶ್ಯೂ ಏನೇ ಇರಲಿ, ಸ್ಕಿನ್ ಇಶ್ಯೂ, ಸ್ಕಿನ್ ಪ್ರಾಬ್ಲಮ್ ಎಲ್ಲ ಹೊರಟೋಗುತ್ತೆ. ಸೊ ಈ ರೀತಿ ಮಾಡ್ತಾ ಇದ್ದೀನಿ. ಆ್ಯಂಡ್ ದಿನಕ್ಕೆ ಇದನ್ನು ಇದೇ ರೀತಿ ಸೇಮ್ 2 ಸಲ ಮಾಡಿ, ಅಥವಾ 3 ಸಲ ಬೇಕಾದರೂ ಮಾಡಬಹುದು. ಮಿನಿಮಮ್ 2 ಸಲ ಮಾಡಿ. ಬೆಳಗ್ಗೆ ನಾರ್ಮಲಾಗಿ ನಾವು ಫೇಸ್ ವಾಶ್ ಮಾಡ್ತೀವಲ್ಲ ಆವಾಗ, ಆ್ಯಂಡ್ ಸಂಜೆ ಫೇಸ್ ವಾಶ್ ಮಾಡ್ತೀವಿ. ಕೆಲವರು ಸಂಜೆ ಫೇಸ್ ವಾಶ್ ಮಾಡೋದಿಲ್ಲ, ರಾತ್ರಿ ಮಾಡ್ತಾರೆ. ಸೊ ರಾತ್ರಿ ಕೂಡ ನೀವು ಯೂಸ್ ಮಾಡಬಹುದು. ಆ್ಯಂಡ್ ತುಂಬ ಬೆಸ್ಟ್ ರಿಸಲ್ಟ್ ಬರುತ್ತೆ. ಇದನ್ನು ಸ್ಕಿನ್ ಮೇಲೆ ಇದೇ ರೀತಿ ಬಿಡಬೇಕಾ ಅಂತ ಕೂಡ ಏನೂ ಇಲ್ಲ. ಜಸ್ಟ್ ಫೇಸ್ನ ವಾಶ್ ಮಾಡೋ ರೀತಿ ಈ ರೀತಿ ಕ್ಲೆನ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಈ ರೀತಿ ಮಸಾಜ್ ಮಾಡಬೇಕಾಗುತ್ತೆ, ಯಾಕಂದರೆ ಇದೆಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ನಮ್ಮ ಸ್ಕಿನ್ ಒಳಗಡೆ, ಪೋರ್ಸ್ ಒಳಗಡೆ ಹೋಗೋದಕ್ಕೆ. ನೆಕ್ಸ್ಟ್ ಇದಾದಮೇಲೆ ಫೇಸ್ನ ವಾಶ್ ಮಾಡ್ಕೊಳ್ಳಿ. ಸೊ ನಾನೀಗ ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ. ಈಗ ನಾನು ಫೇಸ್ ವಾಶ್ ಮಾಡಿಕೊಂಡು ಲೈಟಾಗಿ ಅಂದರೆ ಟವಲ್ನಲ್ಲಿ ಪ್ಯಾಡ್ ಡ್ರೈ ಮಾಡ್ಕೊಂಡಿದ್ದೀನಿ. ಜಸ್ಟ್ ಪ್ರೆಸ್ ಮಾಡಿಕೊಂಡು ಡ್ರೈ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನನ್ನ ಸ್ಕಿನ್ ನೀವು ನೋಡ್ಬೋದು, ಇನ್ಸ್ಟೆಂಟಾಗಿ ನಿಮಗೆ ಆ ಬ್ರೈಟ್ನೆಸ್ ಸಿಗುತ್ತೆ, ಇನ್ಸ್ಟೆಂಟ್ ಆದ ಗ್ಲೋ ಸಿಗುತ್ತೆ. ಆ್ಯಂಡ್ ನಿಮ್ಮ ಸ್ಕಿನ್ ಫ್ಲಾಲೆಸ್ ಆಗುತ್ತೆ. ಅಂದರೆ ಕ್ರಮೇಣವಾಗಿ ನೀವು ಯೂಸ್ ಮಾಡ್ತಾ ಇದ್ದರೆ ರೆಗ್ಯುಲರ್ ಬೇಸಿಸ್ ಮೇಲೆ ನಿಮ್ಮ ಸ್ಕಿನ್ ಫ್ಲಾಲೆಸ್ ಆಗುತ್ತೆ. ಫ್ಲಾಲೆಸ್ ಅಂದರೆ ಏನು? ನಿಮ್ಮ ಸ್ಕಿನ್ನಲ್ಲಿ ಯಾವ ಕಲೆಗಳಿರೋದಿಲ್ಲ, ಯಾವ ಸ್ಪಾಟ್ಸ್ ಇರೋದಿಲ್ಲ, ಏನೂ ಇರೋದಿಲ್ಲ, ಪಿಂಪಲ್ ಮಾರ್ಕ್ಸ್ ಕೂಡ ಇರೋದಿಲ್ಲ, ಪಿಗ್ಮೆಂಟೇಷನ್ ಕೂಡ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ. ಕಡಿಮೆ ಅಂದರೂ ಯಾವುದೇ ಇಂಗ್ರೀಡಿಯೆಂಟ್ಸ್, ಅಂದರೆ ಯಾವುದೇ ಹೋಮ್ ರೆಮಿಡಿ ಆಗಲಿ ನೀವು 3 ಮಂತ್ಸ್ವರೆಗೂ ಟೈಮ್ ಕೊಡಬೇಕಾಗುತ್ತೆ. ಯಾಕಂದರೆ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಸ್ವಲ್ಪ ಟೈಮ್ ತೊಗೊಳುತ್ತೆ, ಬಟ್ ಇದು ಲಾಂಗ್ ಲಾಸ್ಟಿಂಗ್. ಓಕೆ, ಸೊ ಟೈಮ್ ಕೊಡಿ ಅಂತ ಹೇಳ್ತೀನಿ. ಅಂದರೆ ಇನ್ಸ್ಟೆಂಟಾಗಿ ಇದು ಬ್ರೈಟ್ನೆಸ್ ಕೊಡೋದಂತೂ ಗ್ಯಾರಂಟಿ ಪಕ್ಕ. ಇಲ್ಲಿ ನೋಡಿ, ಇನ್ಸ್ಟೆಂಟ್ ಬ್ರೈಟ್ನೆಸ್ ಕೊಡುತ್ತೆ, ನಿಮ್ಮ ಸ್ಕಿನ್ ಸಾಫ್ಟ್ ಆಗುತ್ತೆ, ಸ್ಮೂತ್ ಆಗುತ್ತೆ. ಆ್ಯಂಡ್ ತುಂಬ ಚೆನ್ನಾಗಿ ಒಳ್ಳೆ ಹೈಡ್ರೇಷನ್ ಕೂಡ ಆಗುತ್ತೆ. ಕೆಲವು ಫೇಸ್ ವಾಶ್ ನಾವು ಮಾರ್ಕೆಟ್ನಿಂದ ಕೊಂಡ್ಕೊಂಡಾಗ ಫೇಸ್ ವಾಶ್ ಮಾಡ್ಕೊಂಡ್ಮೇಲೆ ನಮ್ಮ ಸ್ಕಿನ್ ಒಂಥರ ಡ್ರೈ ಅನಿಸ್ತಿರುತ್ತೆ, ಎಳಿತಾ ಇದೆ ಅಂತ ಅನಿಸ್ತಾ ಇರುತ್ತೆ. ಬಟ್ ಇದು ಆ ಥರ ಯಾವುದೂ ಆಗೋದಿಲ್ಲ. ಅಷ್ಟು ಹೈಡ್ರೇಷನ್ ಪ್ರೊವೈಡ್ ಮಾಡುತ್ತೆ. ನಿಮ್ಮ ಸ್ಕಿನ್ ಇನ್ಸ್ಟೆಂಟಾಗಿ ಬ್ರೈಟ್ ಆಗುತ್ತೆ, ಸಾಫ್ಟ್ ಆಗುತ್ತೆ, ಸ್ಮೂತ್ ಆಗುತ್ತೆ. ಆ್ಯಂಡ್ ರೆಗ್ಯುಲರ್ ಬೇಸಿಸಲ್ಲಿ ನಾವು ಯೂಸ್ ಮಾಡ್ತಾ ಹೋದರೆ ಪಿಗ್ಮೆಂಟೇಷನ್, ಡಾರ್ಕ್ ಸ್ಪಾಟ್ಸ್, ಡಲ್ನೆಸ್, ಟ್ಯಾನ್ ಇದೆಲ್ಲವೂ ರಿಮೂವ್ ಆಗುತ್ತೆ. ಸೊ ಇಷ್ಟಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಮತ್ತು ನೆಕ್ಸ್ಟ್ ಹೊಸ ವೀಡಿಯೋನಿಗೆ ನಾನು ನಿಮಗೆ ಸಿಗ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಲಿ ಶೇರ್ ಮಾಡಿ. ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕಾನ್ ಕಾಣುತ್ತೆ ಅದನ್ನು ಪ್ರೆಸ್ ಮಾಡಿ. ನಾನು ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಮತ್ತು ನೆಕ್ಸ್ಟ್ ಹೊಸ ವೀಡಿಯೋನಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ತೆ.